ಫ್ರೆಂಡ್ಸ್, ಮಾಯಲೋಕ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ. ಇನ್ನೇನು ಸಮ್ಮರ್ ಬಂದೇ ಬಿಡ್ತು ನೋಡಿ ಅಲ್ವಾ. ಸೊ ದೀರುಗೆ ನಾನು ಸುಮಾರು ದಿನಗಳಾಗಿತ್ತು ಬಟ್ಟೆಗೆ ಶಾಪಿಂಗ್ ಮಾಡಿಬಿಟ್ಟು. ಹಾಗೆ ಇದೆಲ್ಲ ಸ್ವಲ್ಪ ಮೇಲಾಗ್ತಾ ಇದೆ. ಬೆಳೆಯೋ ಮಕ್ಕಳಲ್ವಾ, ಎಷ್ಟು ಬೇಗ ದೊಡ್ಡವನಾಗ್ಬಿಟ್ಟ ಅವನು ಅನಿಸ್ತಾ ಇದೆ. ಹಾಗೆ ಕೆಲವೊಂದು ತುಂಬ ದಪ್ಪ ದಪ್ಪ ಇದೆ ಬಟ್ಟೆಗಳು, ಇದೆಲ್ಲ ಹಾಕ್ಲಿಕ್ಕಾಗೋದಿಲ್ಲ. ಹಾಗಾಗಿ ಅವ್ನಿಗೆ ಇವತ್ತು ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸುಮಾರು ದಿನಗಳಾಯಿತು ನಾನು ಶಾಪಿಂಗ್ ಹೋಗ್ದಲೆ. ಬಟ್ ಚಿನಿಮಾ ಹುಟ್ಟಿದಾಗಂತೂ ನಾನು ಎವ್ರಿ 3 months ಅವಳನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ದೆ ಅಲ್ವಾ. ಹೆಣ್ಮಕ್ಳಿಗೆ ಶಾಪಿಂಗ್ ಮಾಡ್ಬೇಕಂದ್ರೆ ತಾಯಂದ್ರಿಗೆ ತುಂಬಾ ಖುಷಿ ಆಗುತ್ತೆ. ಸೊ ನಾನಂತೂ ಅವಳಿಗೆ ಹೋದಾಗೆಲ್ಲ ಏನೇನು ಕಾಣಿಸುತ್ತೆ ಅದೆಲ್ಲ ಶಾಪಿಂಗ್ ಮಾಡ್ಕೊಂಡು ತೊಗೊಂಬರ್ತಾ ಇದ್ದೆ. ಪಾಪ ದೀರ್ಘ ಆ ಥರ ಮಾಡೋಕ್ಕೆ ಆಗಲ್ಲ. ಅಂದರೆ ನನ್ನ ಗಂಡು ಮಕ್ಳಿಗೆ ಏನು ತೊಗೊಳ್ಬೇಕನ್ನೋದೇ ಗೊತ್ತಾಗೋದಿಲ್ಲ. ಸೇಮ್ ಶರ್ಟ್ ಸೇಮ್ ಪ್ಯಾಂಟೇ ಇರುತ್ತಲ್ಲ ಅಂಥೇಳಿ ಕನ್ಫ್ಯೂಸ್ ಆಗಿಬಿಡ್ತೀನಿ ಕೆಲವೊಂದ್ಸಲ. ಸೊ ಈಗ ಹೆಂಗಿದ್ರು ಸಮ್ಮರ್ ಬೇರೆ ಬಂತಲ್ವಾ, ಅವನಿಗೂ ಸುಮಾರು ದಿನಗಳು ಶಾಪಿಂಗ್ ಮಾಡೇ ಇರಲಿಲ್ಲ. ಓಕೆ, ಈಗ ಲೇಟೆಸ್ಟ್ ಕಲೆಕ್ಷನ್ಸ್ ಎಲ್ಲ ಬಂದಿರುತ್ತೆ. ಒಂದ್ಸಲ ಹೋಗಿ ನೋಡಿದ್ರೆ ಗೊತ್ತಾಗತ್ತೆ ಏನೆಲ್ಲ ಗಂಡು ಮಕ್ಕಳಿಗೆ ಹೊಸ ಕಲೆಕ್ಷನ್ಸ್ ಬಂದಿರುತ್ತೆ ಅಂತ. ಜೊತೆಗೆ ಚಿನಿಮಾಗೂ ಕೂಡ ಕೆಲವೊಂದು ಡ್ರೆಸ್ಗಳನ್ನ ಕೊಡಿಸ್ತೀನಿ ಇವತ್ತು ಹಬ್ಬ. ಅಲ್ಲಿ ಹೋದರೆ ಅವನಿಗೊಬ್ಬನಿಗೆ ತಗೊಳೋ ಹಾಗೆ ಇಲ್ಲ, ಅವಳಿಗೂ ಏನಾದರೂ ಕೊಡಿಸೇ ಕರ್ಕೊಂಡು ಬರಬೇಕು. ಹಾಗಾಗಿ ಇಬ್ಬರಿಗೂ ಇವತ್ತು ಹೋಗಿ ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡ್ಕೊಂಬರೋಣ ಅಂದ್ಕೊಂಡಿದ್ದೀನಿ. ಯಾರು ಕೊಟ್ಟಿದ್ದಿದ್ದು? ಹಾಂ, ಯಾರು ಕೊಟ್ಟಿದ್ದಿದ್ದು? ಸಮ್ಮರ್ ಬಂತು ಹಾಕ್ಕೊಳ್ಳಿ ಅಂತನಾ? ನಾನು ಹಾಕ್ಕೊಳ್ಳ. ಎಲ್ಲ ಬ್ಲೂ ಬ್ಲೂ ಇದೆ ಅಲ್ಲ ಚಿನಿಮಾ? ಹಾಂ, ಕಾಣಿಸ್ತದಾ? ಕಾಣಿಸ್ತದೆ. ನಿನ್ಗೆ ಯಾವ ಥರ ಬಟ್ಟೆ ಬೇಕು ಇವತ್ತು? ಪಿಂಕ್. ಎಷ್ಟು ಪಿಂಕ್ ಕಲೆಕ್ಷನ್ಸ್ ಇದೆ ಗೊತ್ತಾ ನಿನ್ನ ಹತ್ರ? ನೋಡಿ, ಇದು ಒಂದು ಪಿಂಕ್, ಮತ್ತೆ ಮೊನ್ನೆ ಸ್ಕೂಲಲ್ಲಿ ಒಂದು ಕೊಟ್ರಲ್ಲ ಇದು ಒಂದು ಪಿಂಕ್. ಸಾಕಿನ್ನ ಪಿಂಕ್. ನಾನು ಮತ್ತೆ ಪಿಂಕೇ ಬೇಕಂತೆ. ಪಿಂಕ್ ಬೇಡ, ಬೇರೆ ಕಲರ್ ತಗೊಳ್ಳೋಣ. ಬೇರೆ ಯಾವ ಕಲರ್ ಬೇಕು? ಬ್ಲೂ. ಅಲ್ಲಿ ಹೋಗಿ ನೋಡೋಣ ಬಾ, ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ನಿನ್ನ ಹತ್ರ ಯಾವ ಕಲರ್ ಇಲ್ಲ ಆ ಕಲರ್ ತಗೋ. ಬ್ಲೂ ಇಲ್ಲ. ಬ್ಲೂ ಇಲ್ವಾ? ಹೌದು, ಬ್ಲೂ ಕಲರ್ ಇಲ್ಲ. ಬ್ಲೂ ಕಲರ್ ತಗೊಳ್ಳೋಣ. ಹಾಂ ಆಯ್ತು, ಒಂದೇ ಸಾಕಲ್ಲ? ಹಾಂ ಆಯ್ತು, ಬಾ ಹೋಗೋಣ ಬಾ. ಫ್ರೆಂಡ್ಸ್, ಇದೇ ರೀತಿ ನಾನು ಯಾವಾಗ್ಲಾದ್ರೂ ಶಾಪಿಂಗ್ ಹೋಗಿ ಬಂದ್ರೆ ನೆಕ್ಸ್ಟ್ ಡೇ ಅಂತೂ ನನಗೆ ಸಿಕ್ಕಾಪಟ್ಟೆ ಕಾಮೆಂಟ್ಸ್ಗಳು ಬರುತ್ತೆ. ನೀವು ಎಲ್ಲಿಗೆ ಹೋಗಿದ್ರಿ, ಎಲ್ಲಿದೆ ಆ ಶಾಪ್, ಹೇಗಿದೆ ಕ್ವಾಲಿಟಿ ಅಂತ. ಅದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತ ಅದ್ರದ್ದು ಸಪರೇಟ್ ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ. ಮೈಸೂರಲ್ಲಿ ಪೋಪಿಸ್ ಅಂತ ಒಂದು ಶಾಪ್ ಇದೆ, ಅಲ್ಲಿಗೆ ಬಂದಿದ್ದೀವಿ ನಾವು ಇವತ್ತು. ಇಲ್ಲಿ ಪ್ರೆಗ್ನೆಂಟ್ ಇರುವ ವುಮೆನ್ಸ್ ಇಂದ ಹಿಡಿದು 7 ವರ್ಷದ ಮಕ್ಕಳವರೆಗೂ ಎಲ್ಲ ತರದ ಬಟ್ಟೆಗಳು ಮತ್ತೆ ಟಾಯ್ಸ್, ಎಸೆನ್ಷಿಯಲ್ಸ್ ಎಲ್ಲವೂ ಸಿಗುತ್ತೆ. ಒನ್ ಇಯರ್ ಬೇಬಿ ಲೇಟೆಸ್ಟ್ ಕಲೆಕ್ಷನ್ಸ್ ತೋರಿಸ್ತೀರಾ ಬಾಯ್ ಬೇಬಿಗೆ? ಹಾಂ ಮೇಡಮ್, ಇದೆಲ್ಲ ಅಪ್ಡೇಟೆಡ್ ಕಲೆಕ್ಷನ್. ಇದು ಓಕೆ, ಅಲ್ಲ ಇದು ಬ್ಲೂ ಬಂದಿದೆ. ಇದು 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 ಚೆನ್ನಾಗಿದೆಲ್ಲ. ಇದು ಬೇಡ ಬಿಡು, ಇದು ಬೇಡ. ಇದು ಅಂತ ಕೊಡಿ. ಇದೇನು ವಿತ್ ಶರ್ಟ್ ಬಂದಿರೋದಾ? ಹಾಂ, ಇದು ಸಪ್ರೇಟ್ ಬರುತ್ತೆ. ಸಪ್ರೇಟ್ ಟೀ ಶರ್ಟ್ ಸಪ್ರೇಟು. ಓಕೆ, ನಾವು ಕೋಆರ್ಡಿನೇಟ್ ಮಾಡಿರೋದು. ಇನ್ನು ಇತ್ತೀಚೆಗೆ ದೀರುಗೂ ಕೂಡ ಬಟ್ಟೆಗಳ ಶಾಪಿಂಗ್ ಮಾಡಬೇಕು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಈ ರೀತಿ ಇಟ್ಟಾಗ ಅವನಿಗೆ ತುಂಬಾ ಖುಷಿ ಆಗ್ಬಿಡತ್ತೆ. ಕೆಲವೊಂದು ಅವನ್ನ ಇಟ್ಕೊಂಡು ನೋಡ್ಕೊಳ್ತಾನೆ. ಯಾಕೆ ನನಗೆ ಪೋಪಿಸ್ ಇಷ್ಟ ಆಗತ್ತೆ ಅಂದರೆ ಇವರು ಒಳ್ಳೆ ಆರ್ಗ್ಯಾನಿಕ್ ಕಾಟನ್ ಅನ್ನ ಬಳಸಿ ಬಟ್ಟೆಗಳನ್ನ ತಯಾರಿಸಿರ್ತಾರೆ. ತುಂಬಾ ಸಾಫ್ಟ್ ಅಂಡ್ ಸ್ಕಿನ್ ಫ್ರೆಂಡ್ಲಿ ಆಪ್ಷನ್ಸ್ ಇಲ್ಲಿ ಸಿಗುತ್ತೆ. ಜೊತೆಗೆ ಒಳ್ಳೆ ಒಳ್ಳೆ ಟ್ರೆಂಡಿಂಗ್ ಡಿಸೈನ್ಸ್ ಎಲ್ಲವೂ ಕೂಡ ಇವ್ರ ಹತ್ರ ಸಿಗುತ್ತೆ. ಫ್ರೆಂಡ್ಸ್, ಇನ್ನು ತುಂಬ ಜನರು ನನಗೆ ಕೇಳ್ತಿರ್ತಾರೆ ನ್ಯೂ ಬೋರ್ನ್ ಬೇಬಿಗೆ ಯಾವ ಬಟ್ಟೆಗಳು ಚೆನ್ನಾಗಿರುತ್ತೆ ಏನು ಅಂತ. ಇಲ್ಲಿ ನೋಡಿ, ನ್ಯೂ ಬೋರ್ನ್ ಬೇಬೀಸ್ಗೆ ಎಷ್ಟು ಥರದ ಕಲೆಕ್ಷನ್ಸ್ ಇದೆ ಅಂತ. ಚಿನಿಮಾ, ನೀ ಸಣ್ಣ ಪಾಪ ಇದ್ದಲ್ಲ ಅವಾಗ ಹಾಕೋತಾ ಇದ್ದಿದ್ದು ಎಷ್ಟು ಚೆನ್ನಾಗಿದೆಲ್ಲ. ಸೊ ಇದೆಲ್ಲ ನೋಡ್ತಾ ಇದ್ರೆ ಇನ್ನೊಂದು ಗರ್ಲ್ ಬೇಬಿ ಇದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಎಷ್ಟು ಕ್ಯೂಟ್ ಆಗಿದೆ ನೋಡಿ. ನೈಸ್. ಫ್ರೆಂಡ್ಸ್, ಇನ್ನು ನ್ಯೂ ಬೋರ್ನ್ ಬೇಬೀಸ್ಗೆ ಡೈಲಿ ವೇರ್ಗೆ ಈ ಥರದ್ದು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಹಾಗೆ ನಾವು ಯಾರಿಗಾದ್ರೂ ಗಿಫ್ಟ್ ಮಾಡಬೇಕಂದ್ರೂ ಈ ಥರ ಪ್ಯಾಕ್ ರೆಡಿ ಇರುತ್ತೆ. ಇದರಲ್ಲಿ ಇಷ್ಟೊಂದು ಐಟಮ್ಸ್ ಇರುತ್ತೆ. ಬೇಬಿ ಟಾಪ್, ಬಿಬ್, ಹ್ಯಾಂಡ್ ಟವಲ್ ಅಂತ ಹೇಳಿ ಇಷ್ಟೊಂದು ಕೊಟ್ಟಿರ್ತಾರೆ. ಸೊ ಇದರಲ್ಲೇ ಬೇರೆ ಬೇರೆ ಪ್ರಿಂಟ್ ಕಲರ್ಸಲ್ಲಿ ಕೂಡ ಸಿಗುತ್ತೆ. ಇನ್ನು ಮಗು ಬಟ್ಟೆಗಳಿಗೆ
ಈ ಥರ ಬಟನ್ಸ್ ಕೊಟ್ಟಿದ್ದಾರೆ. ಇದರಿಂದ ಏನಾಗುತ್ತೆ ಗೊತ್ತಾ, ಮಕ್ಕಳು ಹಾಕ್ಕೊಂಡಿರ್ತಾರೆ, ಅದು ಸಡನ್ನಾಗಿ ಬಾಯಲ್ಲಿ ಇಟ್ಕೊಂಡ್ರೆ ಕೆಲವೊಂದು ಬಟನ್ಸ್ ಬಂದ್ಬಿಡುತ್ತಲ್ವ. ಈ ಬಟನ್ಸ್ ಆ ಥರ ಬರೋದಿಲ್ಲ ನೋಡಿ. ನೋಡಿ ಈ ಬಟನ್ ಎಷ್ಟು ಕಿತ್ತಿದ್ರೂ ಬರಲ್ಲ, ಎಷ್ಟು ಟೈಟಾಗಿ ಹಾಕಿದ್ದಾರೆ ಅಂತ. ನಮಗೆ ಬರಲ್ಲ, ಏನು ಮಗುಗೆ ಏನು ಬರುತ್ತೆ ತೆಗಿಲಿಕ್ಕೆ ಅಲ್ವಾ. ಸೊ ಬಟನ್ಸ್ ಬಾಯಿ ಒಳಗಡೆ ಹೋಗಿ ಚೋಕ್ ಆಗ್ತಾರೆ ಅನ್ನೋ ಹೆದರಿಕೆನೇ ಇರೋದಿಲ್ಲ. ಆರಾಮ್ಸೆ ಬಟ್ಟೆಗಳನ್ನು ಹಾಕಿ ಬಿಟ್ಬಿಡ್ಬೋದು. ಫ್ರೆಂಡ್ಸ್, ನಾನು ಚಿನಿಮಾಗೆ ಡೆಲಿವರಿ ಆಗುವಾಗ ಬೇಬಿ ಆಕ್ಸೆಸರೀಸ್ ಒಂದೇ ಕಡೆ ಸಿಗ್ತಿರ್ಲಿಲ್ಲ. ಸೊ ಆನ್ಲೈನ್ನಲ್ಲಿ ವಿಧವಾದ ವೆಬ್ಸೈಟ್ನಲ್ಲಿ ನೋಡಿಬಿಟ್ಟು ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೆ. ಆದರೆ ಈ ಪೋಪಿ ಸ್ಟೋರ್ನಲ್ಲಿ ಎಲ್ಲವೂ ಕೂಡ ಒಂದೇ ಕಡೆ ನೀವು ನೋಡ್ಬೋದು. ಮತ್ತು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಕೂಡ ಹೌದು. ಓಕೆ, ವಿತ್ ಕ್ಯಾಪ್ ಬಂದಿರುತ್ತಲ್ಲ ಇದು ಗರ್ಲ್ ಬೇಬಿಗಾ ಬಾಯ್ ಬೇಬಿಗಾ? ಮಗುಗೆ ಬೇಕಾಗಿರುವ A to Z ಎಲ್ಲ ಥರದ ಆಕ್ಸೆಸರೀಸ್ ಇವ್ರ ಹತ್ರ ಸಿಗತ್ತೆ. ಮೊದಲೆಲ್ಲ ಇವೆಲ್ಲ ಕಲೆಕ್ಟ್ ಮಾಡಲಿಕ್ಕೆ ನಾನಂತೂ ತುಂಬಾನೇ ಕಷ್ಟಪಟ್ಟಿದ್ದೆ. ಅದು ಅಲ್ಲದೆ ನೀವು ಯಾರಿಗಾದ್ರೂ ಗಿಫ್ಟ್ ಕೊಡ್ಬೇಕು ಅನ್ಕೊಳ್ಳಿ, ಈ ಶಾಪಿಗೆ ಬಂದರೆ ಸಾಕು A to Z ಎಲ್ಲವುದು ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ. ನಿಮಗೆ ಒಂದು ಐಡಿಯಾ ಬಂದ್ಬಿಡುತ್ತೆ ಏನು ಕೊಡಬಹುದು ಅಂತ. ಅದು ಅಲ್ಲದೆ ಹೊಸದಾಗಿ ಮಗು ಆದವರಿಗೆ ಮಗುಗೆ ಏನು ತಗೊಳ್ಬೇಕು ಅಂತ ಐಡಿಯಾನೇ ಇರೋದಿಲ್ಲ, ಅಂಥವ್ರಿಗೂ ಕೂಡ ಒಂದು ಒಳ್ಳೆ ಐಡಿಯಾ ಸಿಗತ್ತೆ ಇಲ್ಲಿಗೆ ಬಂದರೆ. ಇನ್ನು ನನಗೆ ಕೇಳ್ತಾ ಇರ್ತೀರಲ್ವಾ ಮೆಟರ್ನಿಟಿ ವೇರ್ ಎಲ್ಲಿ ಚೆನ್ನಾಗಿ ಸಿಗತ್ತೆ ಅಂತ. ಇಲ್ಲಿ ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ. ಸೊ ತುಂಬಾ ಚೆನ್ನಾಗಿದೆ. ಇದಕ್ಕೆ ಫ್ಲೋರಲ್ ಪ್ರಿಂಟ್ ಬಂದಿದೆ. ಇಲ್ಲಿ ಜಿಪ್ ಕೊಟ್ಟಿರ್ತಾರೆ, ಹಾಕ್ಕೊಂಡಾಗ್ಲೂ ಕೂಡ ಕಂಫರ್ಟಬಲ್ ಆಗಿರುತ್ತೆ. ನನಗಂತೂ ಇದು ವೇರ್ ಮಾಡಿ ಇದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಸೊ ಇಲ್ಲಿ ಜಿಪ್ ಕೊಟ್ಟಿರ್ತಾರೆ, ಫೀಡಿಂಗ್ ಮಾಡಬೇಕಾದ್ರೆ ತೆಗೆದುಬಿಟ್ಟು ಫೀಡ್ ಮಾಡೋವಂಥದ್ದು. ಸೊ ಇದು ಫೀಡಿಂಗ್ ಡ್ರೆಸ್ ಅನ್ಸೋದೇ ಇಲ್ಲ, ಸ್ವಲ್ಪ ಯುನಿಕ್ ಆಗಿದೆ, ಚೆನ್ನಾಗಿದೆಲ್ಲ. ಸುಮಾರು ಕಲೆಕ್ಷನ್ಸ್ ಇದೆ ಇವ್ರ ಹತ್ರ ನೋಡಿ, ಇಷ್ಟೊಂದಿದೆ, ಎಷ್ಟು ಸಖತ್ತಾಗಿದೆ ಅಲ್ಲ. ಸೊ ಇದೆಲ್ಲ ಫೀಡಿಂಗ್ ಮಾಡಲಿಕ್ಕೆ ಮತ್ತು ಪ್ರೆಗ್ನೆಂಟ್ ಇರಬೇಕಾದ್ರೆ ವೇರ್ ಮಾಡಲಿಕ್ಕೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಇನ್ನು ಇವ್ರ ಹತ್ರ ಡೈಪರ್ ಬ್ಯಾಗ್ ಕೂಡ ಸಿಗುತ್ತೆ. ಸೊ ನಾವು ಈಗ ಮಕ್ಕಳನ್ನ ಅಂದರೆ ಡೆಲಿವರಿಗೆ ಹೋಗ್ತೀವಲ್ವ, ಏನೆಲ್ಲ ಪ್ಯಾಕ್ ಮಾಡ್ಕೊಳ್ಬೇಕು ಅನ್ನೋದು ಒಂದು ಲೀಸ್ಟ್ ಮಾಡಿರ್ತೀವಲ್ವ, ಅದೆಲ್ಲವುದು ಈ ಥರ ಡೈಪರ್ ಬ್ಯಾಗ್ನಲ್ಲಿ ಇಟ್ಕೊಂಡು ಹೋಗ್ಬೋದು. ಇದರಲ್ಲಿ 3 ಬಂದಿದೆ, ಒಂದು ಡೈಪರ್ ಮ್ಯಾಟ್, ಒಂದು ಇನ್ನೊಂದು ಚಿಕ್ಕದು ಪೌಚು, ಇದು ಒಂದು ದೊಡ್ಡದು. ಚೆನ್ನಾಗಿದೆ ಫ್ಲೋರಲ್ ಅಲ್ವಾ. ಇದರಲ್ಲಿ ಇಷ್ಟೊಂದು ಡಿಫ್ರೆಂಟ್ ಡಿಸೈನ್ಸು ಕಲರ್ಸಲ್ಲೆಲ್ಲ ಸಿಗುತ್ತೆ ನೋಡಿ. ಇವ್ರ ಕ್ವಾಲಿಟಿ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಇನ್ನೊಂದೇನು ಅಂದರೆ ಕಾಟನನ್ನು ಕೋಮ್ ಮಾಡಿ ಪ್ರೀ ವಾಶ್ ಮಾಡಿ ಈ ವಸ್ತುಗಳನ್ನು ತಯಾರಿಸಿರ್ತಾರೆ. ಆಮೇಲೆ ವಿಧವಾದಂತಹ ಹೆಡ್ ಬ್ಯಾಂಡ್ಸ್ ಕೂಡ ಇತ್ತು, ಕೆಲವೊಂದಂತೂ ನನಗೆ ತುಂಬ ಇಷ್ಟ ಆಯಿತು. ಫ್ರೆಂಡ್ಸ್, ಇದೆಲ್ಲ ಬಿಲೋ 1 year ಬೇಬೀಸ್ಗೆ. ಸೊ ಫೋಟೋಶೂಟ್ ಮಾಡಿಸ್ಲಿಕ್ಕೆ ಆ್ಯಂಡ್ ಗರ್ಲ್ ಬೇಬಿಗೆ ಬಾಯ್ ಬೇಬಿಗೆ ಇಬ್ಬರಿಗೂ ಸಿಗುತ್ತೆ. ಎಷ್ಟೊಂದು ಕಲೆಕ್ಷನ್ಸ್ ಇದೆ ಇಲ್ಲಿ. ಈ ಶೂಸ್ಗಳಂತೂ ಹಿಡ್ಕೊಂಡು ನೋಡುವಾಗ ಎಷ್ಟು ಕ್ಯೂಟಾಗಿದೆ ಅನ್ನಿಸ್ತು. ಫ್ರೆಂಡ್ಸ್, ನಾನು ನಮ್ಮ ದೀರುಗೆ ಇದಕ್ಕೆ ಹಾಕಿರ್ತೀನಲ್ವ ವಿಂಡೋಗೆ, ತುಂಬ ಜನರು ಕೇಳ್ತಾರೆ ಇದು ರಾಡ್ ಎಲ್ಲಿ ತಗೊಂಡ್ರಿ ಅಂತ. ಇಲ್ಲಿ ಸಿಗತ್ತೆ ನೋಡಿ. ಇದಕ್ಕೆ ಹಾಕ್ಲಿಕ್ಕೆ ಕ್ಲಾತ್ ಎಲ್ಲ ಸಿಗ್ತದ? ನೆಟ್ಟು, ಕ್ರಾಡಲ್ ಕ್ಲಾತ್, ಸ್ಪ್ರಿಂಗ್. ಸೊ ಎಲ್ಲಾದ್ರೂ ಮನೆಯಲ್ಲಿ ಹಾಕ್ಲಿಕ್ಕೆ ಜಾಗ ಇರಲ್ಲ ನೋಡಿ, ವಿಂಡೋಗೆ ಹಾಕ್ಕೋಬಹುದು. ಸೊ ಇದಂತೂ ನಮ್ಮ ದೀರುಗೆ ಚಿನಿಮಾಗೂ ಇಬ್ಬರಿಗೂ ಯೂಸ್ ಮಾಡಿದ್ದೀನಿ ನಾನು. ಇನ್ನೊಂದು ಕಡೆ ಅಂತೂ ದೀರು ಶಾಪಿಂಗ್ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ, ರಾಜು ಕೈಲಿ ಕೊಟ್ಟಿದ್ದೆ. ರಾಜು ಆಟಾಡಿಸ್ತಾ ಇದ್ದಾರೆ, ಅವನಿಗೆ ಇದು ತುಂಬ ಇಷ್ಟ ಆಗೋಗ್ಬಿಟ್ಟಿದೆ. ಎಲ್ಲರ ಫೇಸು ನೋಡ್ತಾ ಇದ್ದ ಅವ್ನು, ನೋಡಿ ನಾನು ಎಷ್ಟು ಚೆನ್ನಾಗಿ ಇಟ್ಕೊಂಡು ಬರ್ತಾ ಇದ್ದೀನಿ ನೋಡಿ ಅಂತ. ಇವಾಗ ಸಪೋರ್ಟ್ ಇಲ್ಲ ಅಂದ್ರೂ ದೀರು ಸ್ವಲ್ಪ ನಡೀತಾನೆ. ಇನ್ನೊಂದೇನು ಅಂದರೆ ಇವ್ರದ್ದು 100% ಇನ್ ಹೌಸ್ ಪ್ರೊಡಕ್ಷನ್. ಇಂಟರ್ನ್ಯಾಷನಲ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸಲ್ಲಿ ಇವರ ಪ್ರಾಡಕ್ಟ್ಸನ್ನು ತಯಾರಿಸ್ತಾರೆ. ಹಾಗೆ ಬೇಬಿಗೆ ಬೇಕಾಗಿರುವಂತಹ ಸ್ಕಿನ್ ಕೇರ್ ಮತ್ತು ಸ್ಯಾನಿಟರಿ ಪ್ರಾಡಕ್ಟ್ಸ್ ಕೂಡ ಇವ್ರ ಹತ್ರ ಸಿಗುತ್ತೆ. ಇನ್ನು ಮಕ್ಕಳಿಗೆ ಇವ್ರ ಹತ್ರ ಟಾಯ್ಸ್ ಕೂಡ ಸಿಗುತ್ತೆ, ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಯಾರಿಗಾದ್ರೂ ಗಿಫ್ಟ್ ಕೊಡಬೇಕು ಅಂದರೆ ಈ ಥರ ಪ್ಯಾಕ್ಟ್ ಕೂಡ ಇದೆ. ಆ್ಯಂಡ್ ಇನ್ನು ಮಕ್ಕಳು ಬಾಯಲ್ಲಿ ಅದು ಇದು ಇಟ್ಕೊಂಡು ಕಚ್ತಾ ಇರ್ತಾರಲ್ವ, ಸೊ ಈ ಥರದ್ದು ಇದನ್ನು ಕೂಡ ಗಿಫ್ಟ್ ಮಾಡ್ಬೋದು, ಅಥವಾ ನಾವೇ ತಕ್ಕೊಡ್ಬೋದು ಮಕ್ಕಳಿಗೆ ಬೇಕು ಅಂದರೆ. ಎಷ್ಟೊಂದು ವೆರೈಟೀಸ್ ಇದೆಲ್ಲ ಇಲ್ಲಿ. ಇನ್ನು ಇತ್ತೀಚೆಗಂತೂ ಇದು ಪ್ರತಿ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಸಿನಿಮಾ ಫೇವ್ರೆಟ್ ಇದು. ಎಲ್ಲ ವಯಸ್ಸಿನ ಚಿಕ್ಕ ಮಕ್ಕಳಿಗೆ ಬೇಕಾಗಿರುವಂತಹ ಬಗೆಯ ಟಾಯ್ಸ್ಗಳು ಇವ್ರ ಹತ್ರ ಸಿಗುತ್ತೆ. ಜೊತೆಗೆ ಈ ಥರ ಸಾಫ್ಟ್ ಟಾಯ್ಸ್ ಕೂಡ ಸುಮಾರಿದೆ. ಎಷ್ಟು ಕ್ಯೂಟಾಗಿದೆ ಅಲ್ಲ. ನಾವು ಚಿಕ್ಕವರಿರ್ಬೇಕಾದ್ರೆ ಇಷ್ಟೊಂದು ಆಪ್ಷನ್ನೇ ಇರಲಿಲ್ಲ ನಮಗೆ. ಅದು ಅಲ್ಲದೆ ಇವ್ರ ಹತ್ರ ಮಕ್ಕಳಿಗೆ ಬೇಕಾಗಿರುವ ಪಾರ್ಟಿ ವೇರ್ ಕಲೆಕ್ಷನ್ಸ್ ಕೂಡ ಸಿಗುತ್ತೆ.
ಫ್ರೆಂಡ್ಸ್, ಈ ಥರ ಮಗುನ ಕರ್ಕೊಂಡು ಬಂದರೆ ಫೀಡಿಂಗ್ ಮಾಡಲಿಕ್ಕೆ ನರ್ಸಿಂಗ್ ರೂಮ್ ಕೂಡ ಇದೆ. ಇನ್ನೊಂದು ಪ್ರೆಗ್ನೆಂಟ್ ಇರುವವರಿಗೆ ಮತ್ತು ಡೆಲಿವರಿ ಆದಮೇಲೆ ಬೇಕಾಗಿರುವಂತಹ ವಸ್ತುಗಳಾಗಿರ್ಬೋದು, ಮತ್ತು ನ್ಯೂ ಬೋರ್ನ್ ಬೇಬೀಸಿಂದ ಅಪ್ ಟು 7 ಇಯರ್ಸ್ ಮಕ್ಕಳವರೆಗೂ ಇವ್ರ ಹತ್ರ ಎಲ್ಲ ಥರದ ಬಟ್ಟೆಗಳು ಸಿಗುತ್ತೆ. ಸೊ ಒಂದ್ಸಲ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ. ಇಷ್ಟೊಂದು ವೆರೈಟಿ ಕಲೆಕ್ಷನ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ನಾನಂತೂ ಇಷ್ಟ ಆಯ್ತಲ್ಲ, ಚೆನ್ನಾಗಿತ್ತಾ? ಅವ್ನಿಗೆ ಇದಿಷ್ಟ ಆಗಿದೆ. ಇವಾಗ ಚಿನ್ನಿಮಾಗೆ ಒಂದು ಸ್ವಲ್ಪ ಶಾಪಿಂಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇವೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ, ಸಾಫ್ಟ್ ಕಾಟನ್ ಇದೆಲ್ಲ. ಆ್ಯಂಡ್ ಈ ಸಮ್ಮರ್ಗೆ ಈ ಥರದ್ದೆಲ್ಲ ತುಂಬ ಚೆನ್ನಾಗಿರುತ್ತೆ. ಚಿನ್ಮ ಯಾವ್ದು ಬೇಕು ನಿಂಗೆ ಇದರಲ್ಲಿ? ಪಿಂಕಾ? ಮತ್ತೆ ಪಿಂಕಾ? ಇದು 5 to 6 ಇಯರ್ಸ್. ಹಾಂ, ಕಡ್ದಿರ್ಗ ಚೆನ್ನಾಗಿದೆನಾ? ತುಂಬ ಸಾಫ್ಟ್ ಇದೆ ಮಟೀರಿಯಲ್ ಮಾತ್ರ. ಅವಳಿಗೆ ಮನೆಯಿಂದ ಎಷ್ಟು ಸಲ ಹೇಳ್ಕೊಂಡು ಬಂದಿರ್ತೀನಿ ಪಿಂಕ್ ಕಲರ್ ಬಿಟ್ಟು ಯಾವುದಾದ್ರೂ ತಗೋ ಅಂತ. ಇಲ್ಲಿ ಕೂಡ ಪಿಂಕ್ ಇಟ್ಕೊಂಡು ಕುಣಿತಾ ಇದ್ದಾಳೆ ನೋಡಿ. ಅವಳಿಗೆ ತುಂಬ ಇಷ್ಟ ಆಗಿದೆ ಅಂತ ಇದು. ಅವಳಿಗೆ ಪಿಂಕ್ ಡ್ರೆಸ್ ಸಿಕ್ಕಿದೆ ಅಂತ ಅವಳು ಖುಷಿ ನೋಡಿ. ಒಬ್ಬ ನಾನು ನೋಡಿದ್ರೆ ಆ ಥರ ಎಲ್ಲ ಕುಣಿಬಾರ್ದು ಚಿನ್ಮ, ಡಿಸೆಂಟಾಗಿರಬೇಕು ಅಂತಂದರೆ. ರಾಜು ಇದ್ದು ಕನ್ನಡಕ ಹಾಕ್ಕೊಂಡು ಇನ್ನೂ ಕುಣಿ ಅಂತ ಹೇಳ್ತಾ ಇದ್ದಾರೆ. ಮಗಳಿಗೆ ತಕ್ಕ ಅಪ್ಪ ನಮ್ಮ ರಾಜು. ತುಂಬ ಜನರು ನಂಗೆ ಕಮೆಂಟ್ ಮಾಡಿ ಹೇಳ್ತಿರ್ತಾರೆ ರಾಜುದು ನಿಮ್ಮದು ಸೇಮ್ ಥಿಂಕಿಂಗ್ ಅಂತ. ಆ ಥರ ಏನೂ ಇಲ್ಲ, ನಾನು ಅವರಿಗೆ ಡೆಡ್ ಆಪೋಸಿಟ್. ಬಟ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಚಿನ್ನಿಮ ಈ ಥರ ಎಲ್ಲ ಚೇಷ್ಟೆ ಮಾಡಿದ್ರೆ ಅದು ನನಗೆ ಇಷ್ಟ ಆಗಲ್ಲ, ಅವ್ರ ಅಪ್ಪಗೆ ಇಷ್ಟ ಆಗುತ್ತೆ. ಇನ್ನೊಂದೇನು ಗೊತ್ತಾ, ಇವರು ಯೂಸ್ ಮಾಡಿರೋಂತಹ ಕಲರ್ಸ್ ಎಲ್ಲ ನಾನ್ ಟಾಕ್ಸಿಕ್, ಅಂದರೆ ನ್ಯಾಚುರಲ್ ಕಲರ್ಸ್ನ ಯೂಸ್ ಮಾಡಿರ್ತಾರೆ. ಇದರಿಂದ ಮಕ್ಕಳಿಗೆ ಸ್ಕಿನ್ ಫ್ರೆಂಡ್ಲಿ ಆಗಿರುತ್ತೆ, ಯಾವುದೇ ರೀತಿ ಹಾರ್ಮ್ ಏನೂ ಆಗೋದಿಲ್ಲ. ಸೊ ಅದಕ್ಕಾಗಿ ನನಗೆ ತುಂಬ ಇಷ್ಟ ಆಗುತ್ತೆ. ಚಿನ್ನಿಮ ಈ ಡ್ರೆಸ್ ಕೂಡ ಚೆನ್ನಾಗಿದೆ ನೋಡಿ ಚಿನ್ನಿಮ, ನೋಡೋಣ ಬಾಯ್ಲಿ. ಇನ್ನು ನನಗೆ ಈ ಡ್ರೆಸ್ ತುಂಬಾ ಇಷ್ಟ ಆಗಿದೆ. ಇದು ತಗೊಳ್ಳೋಣ ಅಂದರೆ ಬೇಡ ನಾನು ಹಾಕ್ಕೊಳ್ಳಲ್ಲ ಅಂದ್ಲವಳು. ಸರಿ ಅಂತ ಅಲ್ಲೇ ಇಟ್ಟು ಬಂದೆ. ಇನ್ನು ಶಾರನ್ ಇದೆ ಚಿನ್ನಿಮಾಗ್ ಚೆನ್ನಾಗಿದೆ. ಈ ಥರ ಡಿಸೈನ್ ಸಿಗೋದೇ ಇಲ್ಲ. ಹೌದು, ಇದೆ ಬೇರುಗೆ ಇದು ಚೆನ್ನಾಗಿದೆ ಅಲ್ಲ. ಇನ್ನು ಫೈನಲ್ ಆಗಿ ನಾನು ಏನೆಲ್ಲ ಬಟ್ಟೆಗಳನ್ನ ಸೆಲೆಕ್ಟ್ ಮಾಡಿರ್ತೀನಲ್ಲ, ಒಂದ್ಸಲ ರಾಜುನ ಕೇಳಿಬಿಟ್ಟು ಡಿಸೈಡ್ ಆಗಿ ಆಮೇಲೆ ತಗೊಳ್ತೀವಿ. ಇನ್ನು ದೀರುಗಂತೂ ಪೇಷನ್ಸ್ ಮುಗ್ದೋಯ್ತು. ಅವ್ನು ಕೆಳಗಿಳಿಬೇಕು, ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಂತ ಹೇಳಿ ಒದ್ದಾಡ್ತಿದ್ದಾನೆ. ರಾಜು ಒಂದು ಕಡೆ ಎತ್ಕೊಂಡು ಕುತ್ಕೊಂಡಿದ್ದಾರೆ. ಈ ವಿಡಿಯೋ ಮೂಲಕ ನಿಮಗೂ ಕೂಡ ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊಳ್ತಾ ಇದ್ದೀನಿ. ನೀವು ಒಂದ್ಸಲ ವಿಸಿಟ್ ಮಾಡಿ ನೋಡಿ ಏನೆಲ್ಲ ಕಲೆಕ್ಷನ್ಸ್ ಇದೆ ಅನ್ನೋದನ್ನು ನೀವೇ ನೋಡ್ಬೋದು. ಸೊ ಇನ್ನೇನು ಶಾಪಿಂಗ್ ಮುಗೀತು, ಈಗ ಬಿಲ್ಲಿಂಗ್ ಮಾಡಿಸ್ತಾ ಇದ್ದೀವಿ. ಈ ಪೋಪೀಸ್ ಅವರ ಔಟ್ಲೆಟ್ಗಳು ಭಾರತಾದ್ಯಂತ ಹಲವಾರು ಪ್ಲೇಸಸ್ಗಳಲ್ಲಿ ಇವೆ. ನೀವು ಎಲ್ಲಿ ಬೇಕಾದರೂ ಹೋಗಬಹುದು. ಹಾಗೆ ಅವರ ಅಫಿಷಿಯಲ್ ವೆಬ್ಸೈಟಿಂದಲೂ ಕೂಡ ನೀವು ಆನ್ಲೈನಿಂದ ಶಾಪಿಂಗ್ ಮಾಡಬಹುದು. ಹಾಗೆ ಇವರ ಪ್ರಾಡಕ್ಟ್ಸ್ ಅಮೆಝಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ ಈ ರೀತಿ ಶಾಪಿಂಗ್ ವೆಬ್ಸೈಟ್ಗಳಲ್ಲಿ ಕೂಡ ಸಿಗುತ್ತೆ. ನೀವೆಲ್ಲಿ ಬೇಕಾದರೂ ತಗೋಬಹುದು. ನಿಮಗೂ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಹೋಗಿ ಬಂದರೆ. ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.